ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮಹಾ ದುರಂತ ಆಗಿದೆ. ನದಿ ನೀರಿನಲ್ಲಿ ಮುಳುಗಿ 8 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದ 8 ಜನ ದಾರುಣವಾಗಿ ಸಾವನ್ನಪ್ಪಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮಹಾ ದುರಂತ ನಡೆದಿದೆ. 8 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನದಿ ನೀರಿನಲ್ಲಿ ಮುಳುಗಿ ಒಂದೇ ಕುಟುಂಬದ 8 ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಕಪ್ಪೆ ಚುಪ್ಪು ತೆಗೆಯೋದಕ್ಕೆ ಹೋಗಿದ್ದಂತ 14 ಜನ ತಟ್ಟೆಹಕ್ಕಲು ನದಿಯಲ್ಲಿ ಘನಘೋರ ಘಟನೆ ನಡೆದಿರುವಂಥದ್ದು. ಭಟ್ಕಳ ತಾಲೂಕಿನ ತಟ್ಟೆಹಕ್ಲ ಸಮೀಪದ ತಟ್ಟೆಹಕ್ಕಲು ನದಿ ಇದು. 3 ನದಿಯಲ್ಲಿ ನಾಪತ್ತೆಯಾಗಿದ್ದಾರೆ. ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ. ಅಲ್ಲಿ ಕಪ್ಪೆ ಚುಪ್ಪನ್ನ ತೆಗೆದುಕೊಳ್ಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಗಿರುವಂತಹ ದುರಂತ. ಒಂದೇ ಕುಟುಂಬದವರು ಎಲ್ಲರೂ ಕೂಡ 8 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ನಡೆದಿರುವಂತಹ ಮಹಾ ದುರಂತ ನೋಡಿ. ಕಪ್ಪೆ ಚುಪ್ಪಿನ ಆಸೆಗೆ ಹೋಗಿ 8 ಮಂದಿ ಒಂದೇ ಕುಟುಂಬದವರು ಜೀವವನ್ನ ಕಳೆದುಕೊಂಡಿರುವಂಥದ್ದು. ಘನಘೋರ ದುರಂತ ನಡೆದಿದೆ. ಭಟ್ಕಳ ತಾಲೂಕಿನ ತಟ್ಟಿಹಕ್ಲು ಸಮೀಪದ ತಟ್ಟೆಹಕ್ಕಲು ನದಿ ಇದು. 3 ಕೂಡ ನದಿಯಲ್ಲಿ ನಾಪತ್ತೆಯಾಗಿದ್ದಾರೆ. ಅವ್ರಿಗೆ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. 8 ಮಂದಿ ಸಾವನ್ನಪ್ಪಿದ್ದಾರೆ ಈಗ ಆಲ್ರೆಡಿ. ಇನ್ನು 3 ಸಿಕ್ಕಿಲ್ಲ, ನಾಪತ್ತೆಯಾಗಿರುವಂಥದ್ದು. ಈಗ ಆಲ್ರೆಡಿ ಅಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. 3 ಶೋಧ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಕಪ್ಪೆ ಚುಪ್ಪನ್ನ ತೆಗೆದುಕೊಳ್ಳೋದಕ್ಕೆ ಹೋಗಿ ಆಗಿರುವಂತಹ ದುರಂತ ಇದು. ಜೀವವನ್ನೇ ಕಳೆದುಕೊಂಡಿದ್ದಾರೆ. ಕ್ಷಣಿಕ ಖುಷಿಗೋಸ್ಕರ ಇದೀಗ ಜೀವವನ್ನ ಕಳೆದುಕೊಂಡಿರುವಂಥದ್ದು. ಒಂದೇ ಕುಟುಂಬದ ಅಷ್ಟೂ ಜನನು ಕೂಡ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು 3 ಜನ ನಾಪತ್ತೆಯಾಗಿದ್ದಾರೆ. ಅವ್ರಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರಿತಾ ಇದೆ. ಶೋಧವನ್ನ ಮಾಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ನಡೆದಿರುವಂತಹ ಮಹಾ ದುರಂತ. ನದಿ ನೀರಿನಲ್ಲಿ ಮುಳುಗಿ 8 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದವರು 8 ಮಂದಿನೂ ಕೂಡ ಇಲ್ಲಿಗೋ ಹೋಗ್ತಿದ್ದಂಥ ಸಂದರ್ಭದಲ್ಲಿ ನಿಲ್ಸಿದ್ದಾರೆ ಆಟ ಆಡೋದಕ್ಕೆ ನದಿ ನೀರಿನಲ್ಲಿ. ಆ ಸಂದರ್ಭದಲ್ಲಿ ಅಲ್ಲಿ ಕಪ್ಪೆ ಚುಪ್ಪಿರುತ್ತೆ, ಆಟ ಆಡೋದಕ್ಕೆ ಅಥವಾ ಏನೋ ಒಂದು ಖುಷಿ ಅದು. ಹಾಗಾಗಿ ಅಲ್ಲಿಗೆ ಹೋಗಿರುವಂಥದ್ದು ತೆಗೆದುಕೊಳ್ಳೋದಕ್ಕೆ. ಆದ್ರೆ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. 8 ಜನ ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಇನ್ನು 3 ಜನ ನಾಪತ್ತೆಯಾಗಿದ್ದಾರೆ. ಅವ್ರಿಗಾಗಿ ಶೋಧ ಕಾರ್ಯವನ್ನ ಕೂಡ ಮಾಡಲಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ನಡೆದಿರುವಂತಹ ಮಹಾ ದುರಂತ ಇದು. ಕಪ್ಪೆ ಚುಪ್ಪು ತೆಗೆಯಲು ನದಿಗೆ ಇಳಿದವರು ಜಲಸಮಾಧಿಯಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಓರ್ವ ಪುರುಷ ಸೇರಿ 7 ಮಂದಿ ಮಹಿಳೆಯರು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಕಪ್ಪೆ ಚುಪ್ಪು ತೆಗೆಯೋದಕ್ಕೆ ನದಿಗೆ ಇಳಿದಿದ್ದಂತಹ 14 ಮಂದಿ ನಾಪತ್ತೆಯಾದವರಿಗೆ ಶೋಧ ಕಾರ್ಯ ಮುಂದುವರಿತಾ ಇದೆ. ಸ್ಥಳಕ್ಕೆ ಭಟ್ಕಳ ಗ್ರಾಮೀಣ ಪೊಲೀಸರು ಕೂಡ ಹೋಗಿದ್ದಾರೆ, ದೌಡಾಯಿಸಿದ್ದಾರೆ, ಪರಿಸ್ಥಿತಿಯನ್ನ ನೋಡಿದ್ದಾರೆ. 14 ಜನ ಒಟ್ಟು ನದಿಗೆ ಇಳಿದಿದ್ದಂಥದ್ದು ಕಪ್ಪೆ ಚುಪ್ಪನ್ನ ತೆಗೆದುಕೊಳ್ಳೋದಕ್ಕೆ. ಈಗ ಆಲ್ರೆಡಿ ಅದರಲ್ಲಿ ಒಬ್ರು ಪುರುಷ ಸೇರಿ 7 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದವರು. ಇನ್ನು 3 ನಾಪತ್ತೆಯಾಗಿದ್ದಾರೆ. 3ಗಾಗಿ ಶೋಧ ಕಾರ್ಯ ಕೂಡ ಮುಂದುವರಿತಾ ಇದೆ. ಇದೀಗ ಸ್ಥಳಕ್ಕೆ ಪೊಲೀಸರು ಹೋಗಿದ್ದಾರೆ, ಸ್ಥಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಜೊತೆಯಲ್ಲಿ 3ಗಾಗಿ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಕಪ್ಪೆ ಚುಪ್ಪನ್ನ ತೆಗೆದುಕೊಳ್ಳೋದಕ್ಕೆ ಹೋಗಿ ಆದಂತಹ ದುರಂತ ಇದು. ದುರಂತವಾದಂತಹ ಅಂತ್ಯವನ್ನ ಕಂಡಿದೆ. ಸ್ಥಳಕ್ಕೆ ಭಟ್ಕಳ ಗ್ರಾಮೀಣ ಠಾಣೆ ಪೊಲೀಸರು ದೌಡಾಯಿಸಿದ್ದಾರೆ. ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಜಲಸಮಾಧಿ ಆಗಿದ್ದಾರೆ. ಒಟ್ಟು 14 ಜನ ನದಿಗೆ ಇಳಿದಿದ್ದಂಥದ್ದು ಕಪ್ಪೆ ಚುಪ್ಪನ್ನ ತೆಗೆದುಕೊಳ್ಳೋದಕ್ಕೆ. 14 ಜನದಲ್ಲಿ ಒಬ್ಬ ಪುರುಷ ಸೇರಿ 7 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು 3 ನಾಪತ್ತೆಯಾಗಿದ್ದಾರೆ. ಇನ್ನೂ ಕೂಡ ಸಿಕ್ಕಿಲ್ಲ. ಅವ್ರಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರಿತಾ ಇದೆ. ಆಲ್ರೆಡಿ ಭಟ್ಕಳ ಗ್ರಾಮೀಣ ಠಾಣೆ ಪೊಲೀಸರಲ್ಲಿ ಹೋಗಿದ್ದಾರೆ, ಸ್ಥಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆನಲ್ಲಿ 3ಗಾಗಿ ಶೋಧ ಕಾರ್ಯ ಕೂಡ ನಡೀತಾ ಇದೆ. ನೋಡಿ ಎಂತೆಂಥ ರೀತಿಯಲ್ಲಿ ಆಗೋಗ್ಬಿಡುತ್ತೆ ಅಂತ. ನಾವು ಸೂಕ್ಷ್ಮವಾಗಿರ್ಬೇಕು. ಯಾಕಂತ ಅಂದ್ರೆ ಕೇವಲ ಕಪ್ಪೆ ಚುಪ್ಪು ಅನ್ನೋದು ಆಸೆಗೋ ಅಥವಾ ಕ್ಷಣಿಕವಾದಂಥ ಸಂತೋಷಕ್ಕೋ ಸಿಗೋ ಅಂಥದ್ದು. ಆದರೆ
ಇದೀಗ ಆ ಕಪ್ಪೆ ಚುಪ್ಪಿನ ಆಸೆನೆ ಅವರ ಜೀವವನ್ನ ಬಲಿ ತೆಗೆದುಕೊಂಡಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಎಂತ ಮಹಾ ದುರಂತ ನಡೆದಿದೆ ನೋಡಿ. ಕಪ್ಪೆ ಚುಪ್ಪನ್ನ ತೆಗೆದುಕೊಳ್ಳೋದಕ್ಕೆ ಹೋಗಿ ಆಗಿರುವಂತಹ ದುರಂತ. ಇನ್ನು 3 ಜನ ನಾಪತ್ತೆಯಾಗಿದ್ದಾರೆ. ಆಲ್ರೆಡಿ 8 ಜನ ಒಂದೇ ಕುಟುಂಬದವರು ಸಾವನ್ನಪ್ಪಿರುವಂತದ್ದು. ಶೋಧ ಕಾರ್ಯ ಕೂಡ ಆಗ್ತಾ ಇದೆ. ಏನಾಗ್ತಾ ಇದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯ, ಖಂಡಿತವಾಗ್ಲೂ ಏನ್ ಕಪ್ಪೆ ಚಿಪ್ ತೆಗಿಲಿ ಹೋಗಿರ್ತಕ್ಕಂಥ 8 ಜನರಿಗೆ ನೀರಲ್ಲಿ ಮುಳುಗಿ ಸಾವನ್ನಪ್ಪಿರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಬಟಗಾ ತಾಲೂಕಿನ ತಟ್ಲೆ ಹಕ್ಲು ಎಂಬ ಸಮೀಪ ಇರತಕ್ಕಂಥ ನದಿಯ ದಡದಲ್ಲಿ ಆಗಿರ್ತಕ್ಕಂಥ ಘಟನೆ. ಒಂದೇ ಕುಟುಂಬ ಒಟ್ಟಾರೆ 14 ಜನರು ಕಪ್ಪೆ ಚಿಪ್ ಅನ್ನ ತೆಗೆಯಲು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಒಂದೇ ಕುಟುಂಬದ 9 ಜನರು ಕೂಡ 14 ಜನರ ಸದಸ್ಯರಲ್ಲಿ 9 ಸತ್ಯ ಮಾಹಿತಿ ಬರ್ತಕ್ಕಿರ್ತಕ್ಕಂಥದ್ದು. ಒಂದೇ ಕುಟುಂಬದ 8 ಜನರು ಈಗ ಸಾವನ್ನಪ್ಪಿರ್ತಕ್ಕಂಥದ್ದು. ಉಳಿದ ಇನ್ನು 3 ಜನರು ಕೂಡ ನದಿಯ ಪಾಲಾಗಿದ್ರಿಂದ ಅವರನ್ನ ಅವ್ರಿಗೂ ಕೂಡ ತಪಾಸಣೆಗೂ ಕೂಡ ಅಲ್ಲಿ ಇರ್ತಕ್ಕಂಥ ಪೊಲೀಸರು ಕೂಡ ಈಗ ಪೊಲೀಸರಾಗಿರ್ಬೋದು ಮತ್ತು ಸ್ಥಳೀಯರಾಗಿರ್ಬೋದು ಎಲ್ಲರೂ ಕೂಡ ಈಗ ಶೋಧ ಕಾರ್ಯ ಮುಂದುವರಿಸಿರ್ತಕ್ಕಂಥದ್ದು. ಆದ್ರೆ ಈಗ ರಕ್ಷಣೆ ಒಳಗಾಗಿರ್ತಕ್ಕಂಥ ಕೆಲವರನ್ನ ಮಾತ್ರ ಈಗ ಬಟಗಳೆ ತಾಲೂಕು ಆಸ್ಪತ್ರೆಯಲ್ಲಿ ಅವರನ್ನ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆ ಕೂಡ ಕೊಡಿಸ್ತಾ ಇರುವಂತದ್ದು. ಆದ್ರೆ ಅಲ್ಲಿ ಇರ್ತಕ್ಕಂಥ ಈಗ ಸ್ಥಳದಲ್ಲಿ ಅಂದ್ರೆ ಸ್ಥಳೀಯರಿಂದ ಕೂಡ ಒಂದ್ ರೀತಿಯಾಗಿ ಅಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ಆದ್ರೆ ಸ್ಥಳಕ್ಕೆ ಕೂಡ ಬಟಗಳದ ಗ್ರಾಮೀಣ ಪೊಲೀಸರು ಕೂಡ ಅಲ್ಲಿ ಬಂದು ಈಗ ಶೋಧ ಕಾರ್ಯಕ್ಕೆ ಕೂಡ ಸಾಥ್ ನೀಡ್ತಾ ಇರೋದು. ಅದ್ರ ಜೊತೆಗೆ ಅಲ್ಲಿ ಸ್ಥಳೀಯರು ಕೂಡ ಅತ್ಯಂತ ಅಲ್ಲಿರ್ತಕ್ಕಂಥ ಪೊಲೀಸರಿಗೆ ಸಹಾಯ ಕೂಡ ಮಾಡ್ತಾ ಇರುವಂತದ್ದು. ಆದ್ರೂ ಕೂಡ ಈಗ ಎಲ್ಲೋ ಒಂದ್ ರೀತಿಯಾಗಿ ಒಂದೇ ಕುಟುಂಬದ 9 ಜನರು ಸಾವನ್ನಪ್ಪಿದ್ರಿಂದ ಅವ್ರ ಕುಟುಂಬದಲ್ಲಿ ಕೂಡ ಒಂದ್ ರೀತಿಯಾಗಿ ಅಂದ್ರೆ ಎಲ್ಲರಿಗೂ ಕೂಡ ಒಂದ್ ರೀತಿಯಾಗಿ ಆಕ್ರಂದನ ಮುಟ್ಟಿದೆ ಅಂತ ಹೇಳ್ಬೋದು. ಅಲ್ಲಿ ಇರ್ತಕ್ಕಂಥ ಸಾವನ್ನಪ್ಪಿದಾರ ಎಲ್ಲರೂ ಕೂಡ ಅವ್ರ ಕುಟುಂಬಸ್ಥರಾಗಿರ್ಬೋದು, ಅವ್ರ ಸಂಬಂಧಿಕ ಎಲ್ಲರೂ ಕೂಡ ಅಲ್ಲಿ ಬಂದು ಈಗ ಅಲ್ಲಿ ಸ್ಥಳದಲ್ಲಿ ಕೂಡ ಒಂದ್ ರೀತಿಯಾಗಿ ಪೊಲೀಸರಿಗೂ ಕೂಡ ಅಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇರತಕ್ಕಂಥದ್ದು. ಆದ್ರೆ ಸದ್ಯ ಪೊಲೀಸರು ಕೂಡ ಈಗ 3 ಜನ ನೀರ್ ಪಾಲಾಗಿದ್ದಾರೆ ಅವ್ರನ್ನು ಕೂಡ ಈಗ ಅವರನ್ನ ಎಲ್ಲರನ್ನು ಕೂಡ ಶೋಧ ಕಾರ್ಯಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಇವರು ಅಂದ್ರೆ ಈಗ ಇದು ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ ಈಗ ಪೊಲೀಸ್ ತನಿಖೆ ಆಗಿರ್ಬೋದು, NDRF ತಂಡ ಕೂಡ ಅಲ್ಲಿ ಅಂದ್ರೆ ಅವರನ್ನ ಕರೆಸ್ಕೊಂಡು ಯಾವ ರೀತಿಯಾಗಿದೆ ಅಂತ ಹೇಳಿ ತನಿಖೆ ಆದ ನಂತರ ಗೊತ್ತಾಗ್ಲಿದೆ ಸುಕನ್ಯಾ. ಎಸ್ ಮಂಜುನಾಥ್ ರೆಡ್ಡಿ, ಈ ರೀತಿಯಾಗಿ ಅಂದ್ರೆ ನದಿ ಏನಾದ್ರೂ ಆಳ ಆಯ್ತಾ ಹೇಗೆ ಅಂತ? ಯಾಕಂತ ಅಂದ್ರೆ ಆಳ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಬ್ಯಾರಿಕೇಡ್ ಅಥವಾ ಏನೋ ಒಂದು ಹಾಕಿರ್ತಾರೆ ಅಲ್ಲಿಗೆ ಹೋಗಿದ್ದಲೇ ಇರೋ ತರ, ಅಥವಾ ಅಲ್ಲಿ ಯಾರಾದ್ರೂ ನಿಲ್ಸಿರ್ತಾರೆ ಜನನ್ನ ತಡಿಬೇಕು ಈ ರೀತಿಯಾಗಿ ಅವಘಡಗಳ ಆಗತ್ತೆ ಅಂತ. ಯಾರು ಇರ್ಲಿಲ್ವಾ ಅಂತ ಆ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ಸುಕನ್ಯಾ, ಇದು ಇವರು ಇದೇ ಮೊದಲ ಬಾರಿಗೆ ಹೋಗಿದಾರಾ ಅಥವಾ ಈ ಹಿಂದೆ ಕಪ್ಪೆ ಚಿಪ್ಪನ್ನ ತೆಗಿಲಿಕ್ಕೆ ಹೋಗ್ತಾ ಇದ್ರ ಅನ್ನುವ ಮಾಹಿತಿಯನ್ನು ಕೂಡ ಈಗ ಪೊಲೀಸರು ಕಲೆ ಆಗ್ತಾ ಇರತಕ್ಕಂಥದ್ದು. ಆದ್ರೆ ಸದ್ಯದಲ್ಲಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಯಾವುದೇ ರೀತಿಯಾದಂತ ಬ್ಯಾರಿಕೇಡ್ ಆಗಿರ್ಬೋದು, ಅದೇ ರೀತಿ ಯಾವುದು ಕಾವಲು ಇರ್ತಾ ಇರ್ಲಿಲ್ಲ ಅಂತ ಹೇಳಿ ಮಾಹಿತಿ ಇರತಕ್ಕಂಥದ್ದು. ಆದ್ರೂ ಸದ್ಯ ಈಗ ಪೊಲೀಸರು ಈಗ ಅವ್ರ ಕುಟುಂಬಸ್ಥರ ಅಲ್ಲಿ ಕಲೆ ಆಗ್ತಾ ಇರತಕ್ಕಂಥದ್ದು. ಈ ಹಿಂದೆ ಕೂಡ ಇವ್ರು ಕಪ್ಪೆ ಚಿಪ್ಪು ಹೋಗ್ತಾ ಇದ್ರ ಅಥವಾ ಇದೇ ಮೊದಲ ಬಾರಿಗೆ ಹೋಗಿದಾರ ಅಂತ ಎಲ್ಲವನ್ನು ಕೂಡ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ. ಆದ್ರೆ ಎಲ್ಲವನ್ನು ಕೂಡ ಪೊಲೀಸ್ ತನಿಖೆ ಆದ ಬಳಿಕ ಇದು ಯಾವ ರೀತಿಯಾಗಿ ಘಟನೆ ಆಗಿದೆ ಅಂತ ತಿಳಿಯಲಿದೆ ಸುಕನ್ಯಾ. ಧನ್ಯವಾದಗಳು ಮಂಜುನಾಥ್ ರೆಡ್ಡಿ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ನದಿ ಆಳ ಇದ್ದಂತ ಸಂದರ್ಭದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಅಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಈ ರೀತಿಯಾದಂತಹ ದುರಂತಗಳಾಗತ್ತೆ.